ಡಾಕ್ಟರ್ ಸುರೇಶ್ ಕುಮಾರ್ HM ಡಿಸ್ಟ್ರಿಕ್ಟ್ ಸರ್ಜನ್ ಜನರಲ್ ಹಾಸ್ಪಿಟಲ್ KGF. ಇವತ್ತು ನಾನು ಸುಮಾರು ದಿವಸ ಆದಮೇಲೆ ನಿಮ್ಮ ಮುಂದೆ ಬರ್ತಾ ಇದ್ದೀನಿ. ಎಲ್ಲರಿಗೂ ಮತ್ತೊಮ್ಮೆ ನಮಸ್ಕಾರ. ಇವತ್ತು ನಾನು ಬಂದಿರೋ ಉದ್ದೇಶ ಏನಂತ ಹೇಳಿದ್ರೆ, ಇವಾಗ ನಿಮಗೆಲ್ಲ ಗೊತ್ತಿರೋಂಗೆ ನಮ್ಮ ರಕ್ತನಿಧಿ ಕೇಂದ್ರದಲ್ಲಿ ಸಾಕಷ್ಟು ದೊಡ್ಡ ಶಾರ್ಟೇಜ್ ಆಗಿರೋ ಕಾರಣ ನಾವು ಅದನ್ನು ತಿರ್ಗಾ ಅದನ್ನು ಬರಬೇಕಂತ ಹೇಳಿದ್ರೆ ಅದು ನಮ್ಮ ಬ್ಲಡ್ನ ನಿಮ್ಗೆ ಗೊತ್ತಿರೋಂಗೆ ನಮ್ಮ ಮ್ಯಾನುಫ್ಯಾಕ್ಚರಿಂಗ್ ಟೆಕ್ನಾಲಜಿ ಇನ್ನೂ ಬಂದಿದೆ. ಸೊ ಹಂಗಾಗಿ ನೀವು ದಾನ ಮಾಡಿದ್ರೆ ಮಾತ್ರ ನಮಗೆ ಇಲ್ಲಿ ಬ್ಲಡ್ನ ಶೇಖರಣೆ ಮಾಡಿ ನಾವು ಜೀವನ ಉಳಿಸೋಕ್ಕೆ ಸಾಧ್ಯ ಆಗುತ್ತೆ. ಸೊ ಹಂಗಾಗಿ ನಾನು ಎಲ್ಲರನ್ನೂ ಯುವಕರಲ್ಲಾಗಲಿ ಯಂಗ್ಸ್ಟರ್ಸಲ್ಲಾಗಲಿ ಪ್ರತಿಯೊಬ್ಬರು ಈವನ್ 60 ವರ್ಷ 70 ವರ್ಷದವರು ಸಹ ಬ್ಲಡ್ ಡೊನೇಷನ್ ಮಾಡ್ಬೋದು. ಸೊ ಹಂಗಾಗಿ ನೀವು ಡೊನೇಟ್ ಮಾಡಿದ್ರೆ ಮಾತ್ರ ನಮಗೆ ಶೇಖರಣೆ ಮಾಡಿ ನಾವು ಒಂದು ಪ್ರಾಣ ಉಳಿಸುವಂಥ ಸಾಧ್ಯತೆ ಇರ್ತದೆ. ಸೊ ಹಂಗಾಗಿ ನೀವು ರಕ್ತದಾನ ಶ್ರೇಷ್ಠವಾದ ದಾನ ಅಂತೆಲ್ಲ ಹೇಳ್ತಾರೆ. ದಯವಿಟ್ಟು ನೀವೆಲ್ಲ ಹುಡುಗರಿಂದ ಹಿಡಿದು ವಯಸ್ಸಾದವರು ಸಹ ಎಲ್ಲರೂ ಬಂದು ನಿರ್ಭೀತಿಯಿಂದ ನೀವು ರಕ್ತದಾನ ಮಾಡಿದ್ರೆ ನಿಮಗೂ ಏನೋ ಒಂದು ಪುಣ್ಯ, ಜೀವ ಉಳಿಸಿದ ಪುಣ್ಯ ನಿಮಗೂ ಸೇರುತ್ತೆ. ಯಾಕಂದರೆ ನೀವು ದಾನ ಕೊಟ್ಟಿರೋರಿಗೆ ಅದು ಸಲ್ಲೋದು, ಯಾವ ಪುಣ್ಯ ಸಲ್ಲೋದು ನಾವು ಮಾಡೋದು, ನಾವು ಯಾರು ಮಿಡಲ್ ಅಷ್ಟೇ. ದಾನ ಕೊಟ್ಟಿರೋರಿಗೆ ಪುಣ್ಯ ಸಲ್ಲೋದು. ಹಾಗಾಗಿ ನೀವೆಲ್ಲ ನಮಗೆ ಸಹಕಾರ ಕೊಟ್ಟು ಹೆಚ್ಚೆಚ್ಚಿಗೆ ಎಸ್ಪೆಷಲಿ ಎಲ್ಲ ಯುವಕರು, ಕಾಲೇಜ್ ವಿದ್ಯಾರ್ಥಿನಿಯರು ಮತ್ತು ಎಲ್ಲರೂ ಸಹ ಬ್ಲಡ್ನ ಡೊನೇಟ್ ಮಾಡ್ಬೋದು. ಸೊ ಹಂಗಾಗಿ ಬ್ಲಡ್ ಡೊನೇಟ್ ಮಾಡಿದ್ರೆ ರಕ್ತ ಕಡಿಮೆ ಆಗಿಬಿಡುತ್ತೆ, ಹಂಗೆ ಅಂತೆಲ್ಲ ಹೇಳ್ತಾರೆ. ಅದೆಲ್ಲ ಸುಳ್ಳು ಮಾಹಿತಿ. ಯಾಕಂದರೆ ನಾವು ತೊಗೊಳೋದು ಬರೀ 250-300 ml ಬ್ಲಡ್ ಅಷ್ಟೇ. ಅದರಿಂದ ನಿಮ್ಗೆ ಏನಾಗುತ್ತೆ ಅಂದರೆ ನಿಮ್ಗೆ ಬೆನಿಫಿಟ್ ಜಾಸ್ತಿ. ಬೆನಿಫಿಟ್ ಯಾಕೆ ಅಂತ ಹೇಳಿದ್ರೆ, ಫಸ್ಟ್ ನಿಮ್ಮ ಹಳೆ ರಕ್ತ ಕಣ ಎಲ್ಲ ಹೋಗಿ ಹೊಸ ರಕ್ತ ಕಣಗಳು ನಿಮ್ಮ ಬಾಡಿನಲ್ಲಿ ಉತ್ಪಾದನೆಯಾಗಿ ನಿಮ್ಮ ಚೈತನ್ಯ ಚೆನ್ನಾಗಿರುತ್ತೆ. ಸೆಕೆಂಡ್ ಪಾಯಿಂಟ್, ಈ ಕೊಲೆಸ್ಟ್ರಾಲ್ ಅಂಶ ಈ ಬ್ಲಡ್ ಡೊನೇಟ್ ಮಾಡಿದ್ರೆ ಕೊಲೆಸ್ಟ್ರಾಲ್ ಸಹ ಕಡಿಮೆ ಆಗುತ್ತೆ. ಸೊ ಹಂಗಾಗಿ ಇದು ನಿಮಗೂ ಆರೋಗ್ಯಕ್ಕೂ ಒಳ್ಳೆಯದು. ನಾನು ಪ್ರತಿ 6 ತಿಂಗಳ ಸತಿ ನಾನು 25 ವರ್ಷ ದಾನ ಮಾಡ್ಕೊಂಡು ಬರ್ತಾ ಇದ್ದೀನಿ. ಸೊ ಏನು ನೋಡಿ ಎಷ್ಟು ಚೆನ್ನಾಗಿದ್ದೀನಿ, ನಿಮ್ಗೆ ಏನು ತೊಂದರೆ ಇಲ್ಲ, ನಿಮ್ಮ ಆರೋಗ್ಯ ಚೆನ್ನಾಗಿರ್ತದೆ. ಈ ಕೊಲೆಸ್ಟ್ರಾಲ್ ಎಲ್ಲ ಡೌನ್ ಮಾಡ್ಕೊಳ್ಬೋದು. ನಿಮ್ಮಿಂದ ಒಂದು ಜೀವ ಉಳ್ಕೊಳ್ಳುವಂಥ ಒಂದು ಪುಣ್ಯ ನಿಮಗೂ ಸಿಗುತ್ತೆ. ಸೊ ಹಂಗಾಗಿ ಇದ್ರ ಬ್ಲಡ್ಡನ್ನು ನೀವು ಕೊಟ್ಬಿಟ್ರೆ ನಿಮ್ಗೆ ವೀಕ್ನೆಸ್ ಬರುತ್ತೆ, ರಕ್ತ ಕಡಿಮೆ ಆಗಿಬಿಡುತ್ತೆ, ಸುಸ್ತಾಗಿಬಿಡುತ್ತೆ ಅನ್ನೋದು ಕಾನ್ಸೆಪ್ಟು, ರಾಂಗ್ ಕಾನ್ಸೆಪ್ಟು. ದಯವಿಟ್ಟು ಅದನ್ನು ಬಿಡಿ. ಅಕಸ್ಮಾತ್ ನೀವು ಬಂದ ತಕ್ಷಣ ನಾವು ಚೆಕ್ ಮಾಡ್ತೀವಿ ಹಿಮೋಗ್ಲೋಬಿನ್ 12 ಗ್ರಾಮ್ಸ್ ಮೇಲಿದ್ರೆ ಮಾತ್ರ ನಮ್ಮ ಬ್ಲಡ್ ತೊಗೋತೀವಿ ಹೊತ್ತು ಹಿಮೋಗ್ಲೋಬಿನ್ ಕಡಿಮೆ ಇರೋ ನಾವು ಬ್ಲಡ್ಡೇ ನೀವು ಕೊಡು ಅಂದರೆ ನಾವು ತೊಗೊಳೋದಿಲ್ಲ. ಸೊ ಹಂಗಾಗಿ ನೀವು ಧೈರ್ಯವಾಗಿ ಯಾರು ಬೇಕಾದರೂ ಬನ್ನಿ, ನಾವೆಲ್ಲ ಬ್ಲಡ್ ಎಲ್ಲ ಟೆಸ್ಟ್ ಮಾಡಿಸಿ ನೀವು ರಕ್ತಗಣಗಳು ಚೆನ್ನಾಗಿದ್ರೆ ಮಾತ್ರ ನಾವು ನಿಮ್ಮ ಬ್ಲಡ್ನ ತೊಗೊಂಡು ನಾವು ಮುಂದಕ್ಕೆ ಅದಕ್ಕೆ ಪ್ರೋಸೆಸ್ ಮಾಡಿ ನಮಗೆ 100 ಜನಕ್ಕೆ ಜೀವ ಉಳಿಸೋದಕ್ಕೆ ನಾವು ವ್ಯವಸ್ಥೆ ಮಾಡಿಕೊಡ್ತೀವಿ. ಮತ್ತು ಇದರಿಂದ ಏನಾಗುತ್ತೆ ಅಂತ ಹೇಳಿದ್ರೆ, ನೀವು ನಾನು ಹೇಳ್ದಂಗೆ ಇದು ಆಗುತ್ತೆ. ಸೊ ಹಂಗಾಗಿ ಹೆಚ್ಚೆಚ್ಚಿಗೆ ಜನ ಬಂದು ಈ ರಕ್ತದಾನ ಶಿಬಿರಗಳಲ್ಲಿ ಮತ್ತು ಕ್ಯಾಂಪ್ಗಳಲ್ಲಿ ಬಂದು ನೀವು ಹೆಚ್ಚೆಚ್ಚಿಗೆ ನೀವು ಎಲ್ಲ ಪಾಲ್ಗೊಂಡು ನಮ್ಮ ಟೀಮ್ಸ್ ಬರ್ತಾರೆ. ಟೀಮ್ಸ್ ಬಂದಾಗ ರೋಟರಿ ಸಂಸ್ಥೆಯವರಾಗಲಿ, ಒಂದು ಕಾಲೇಜ್ ಅವರು ಮತ್ತು ಇವರೆಲ್ಲ ಬಂದು ಕ್ಯಾಂಪ್ಸ್ನ ಕಂಡಕ್ಟ್ ಮಾಡ್ತಾರೆ. ನಮ್ಮವರು ಅದನ್ನು ಪ್ರಚಾರ ಕೊಡ್ತಾರೆ. ನಮ್ಮ ಟೀಮ್ ಬರುತ್ತೆ, ನಮ್ಮ ಟೀಮು ಕಲೆಕ್ಷನ್ ಟೀಮ್ನಲ್ಲಂತ ಬರುತ್ತೆ. ಸೊ ಅವರೆಲ್ಲ ಬಂದು ನಮಗೆ ಏನು ಸೂಟಬಲ್ ರಕ್ತ ಎಲ್ಲ ತೊಗೊಂಡು ನಮ್ಗೆ ಅವಾಗ ಸುಸ್ತಾಗದೇ ಇರೋಂಗೆ ಸ್ವಲ್ಪ ಜ್ಯೂಸ್ ಎಲ್ಲ ಒಂದು ರಿಫ್ರೆಶ್ಮೆಂಟ್ಸ್ ಇರುತ್ತೆ. ಸೊ ಹಂಗಾಗಿ ಸಾರ್ವಜನಿಕರು ಹೆಚ್ಚೆಚ್ಚಿಗೆ ಬಂದು ನಾವು ದಾನವನ್ನು ಮಾಡಬೇಕು. ಯಾರು ರಕ್ತ ಕೊಡಬಾರ್ದು, ಈ ವೆರಿ ರೇರ್ ಅಂದರೆ ಕ್ಯಾನ್ಸರ್ ಇರೋರು, ಈ ಬೇರೆ ಸೋಂಕಿನಂಥ ಕೊಡುವಂಥ ರೋಗಿಗಳು ಮಾತ್ರ ರಕ್ತ ಕೊಡಬಾರ್ದು. ಮಿಕ್ಕಿದ ಎಲ್ಲ ವ್ಯಕ್ತಿಗಳನ್ನು ಸಹ ರಕ್ತನ ಆರಾಮಾಗಿ ಯಾವುದೇ ಡೌಟ್ಸ್ ಇದೆ ನೀವು ಡೊನೇಟ್ ಮಾಡ್ಬೋದು. ನಿಮ್ಗೆ ಏನಾದರೂ ಡೌಟ್ಸ್ ಇದೆ, ನಾವು ಆಸ್ಪತ್ರೆಗೆ ನಾವು ಡಾಕ್ಟರ್ಸ್ ಪರಿಹಾರ ಮಾಡ್ತೀವಿ. ನಮ್ಮ ಬ್ಲಡ್ ಬ್ಯಾಂಕ್ ಸ್ಟಾಕ್ ಇರ್ತಾರೆ, ಅವ್ರನ್ನೂ ಪರಿಹಾರ ಮಾಡ್ಕೋಬೋದು. ಸೊ ಹಂಗಾಗಿ ನೀವು ಧೈರ್ಯವಾಗಿ ಬಂದು ನೀವೆಲ್ಲ ಬಂದು ರಕ್ತದಾನ ಮಾಡಬೇಕಂತ ತಮ್ಮಲ್ಲಿ ನನ್ನ ಕಳಕಳಿಯ ಮನವಿ. ಹಾಗಾಗಿ ನಮ್ಮ ಜೊತೆ ನೀವು ಒಂದು ಪುಣ್ಯದ ಕೆಲಸದಲ್ಲಿ ಭಾಗಿಯಾಗಿ 100 ಜನಕ್ಕೆ ಪಾಪ ಆಕ್ಸಿಡೆಂಟ್ ಇರೋ, ನಾಳೆ ನಾನೇ ಆಕ್ಸಿಡೆಂಟ್ ಆಯಿತು ಅಂದರು ನಮಗೆ ಬ್ಲಡ್ ಕೊಟ್ಟಿಲ್ಲ ಅಂದರೆ ನಾನು ತೀರೋಗ್ಬಿಡ್ತೀನಿ. ಈ ಆಕ್ಸಿಡೆಂಟ್ ಹೇಳಿ ಮಾಡಿ ಬರುತ್ತಾ? ಸೊ ಹಂಗಾಗಿ ಒಂದು ಇಂಥ ಎಮರ್ಜೆನ್ಸಿ ಟೈಮ್ನಲ್ಲಿ ಅದು ತುಂಬ ಒಂದು ರಕ್ತ ಏನು ದಾನ ಮಾಡಿರ್ತಾರೆ ಅದನ್ನು ಒಂದು ಜೀವನ ಸಂರಕ್ಷಣೆ ಮಾಡಿಸೋಕ್ಕೆ ತುಂಬ ಸಹಕಾರಿಯಾಗುತ್ತೆ. ಸೊ ನನ್ನ ಈ ಕಳಕಳಿಯ ಮನೆಯ ಪ್ರಕಾರ ಇವೆಲ್ಲರೂ ಬಂದು ಹೆಚ್ಚೆಚ್ಚಿಗೆ ದಾನ ಮಾಡಿ ನಮ್ಮಲ್ಲಿ ಒಂದು ರಕ್ತದಾನದ ಇದನ್ನು ನಮ್ಮ ಬ್ಲಡ್ ಬ್ಯಾಂಕ್ನಲ್ಲಿ ಸಾಕಷ್ಟು ರಕ್ತನ ಅವೈಲಬಿಲಿಟಿ ಮಾಡ್ತೀರಂತ ನಂಬ್ತಾ ಮತ್ತೊಮ್ಮೆ ನಮಗೆ ತಮ್ಮೆಲ್ಲರೂ ಅನಿಸಿ ನಾನು ಮಾತಾಡೋಕ್ಕೆ ಅವಕಾಶ ಮಾಡಿಕೊಂಡ ತಮ್ಮೆಲ್ಲರೂ ಅನಿಸಿ ನಾನು ಮಾತು ಮುಗಿಸ್ತೀನಿ. ನಮಸ್ಕಾರ. தரம் என்றும் நிரந்தரம், தரம் என்றும் நிரந்தரம், தரம் என்றும் நிரந்தரம். வாங்க.